ಕೋಟೆಕಾರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ ಕುಂಪಲ ಹಾಗೂ ಬೆಂಬಲಿಗರು ಮನೆಗಳಿಗೆ ತೆರಳಿ ಮತಯಾಚನೆ ನಡೆಸುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಕೋಟೆಕಾರು ಕ್ಷೇತ್ರದಲ್ಲಿ ಇದೀಗ ತ್ರಿಕೋನ ಸ್ಪರ್ಧೆ ಇದೆ. ಬಿಜೆಪಿಯಿಂದ ಪ್ರಭಾವಿ ನಾಯಕ ಸತೀಶ್ ಕುಮಾರ್ ಕುಂಪಲ, ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಹರ್ಷರಾಜ ಮುದ್ಯ ಹಾಗೂ ಸಿಪಿಐ ಜೆಡಿಎಸ್ ಬೆಂಬಲಿತ ಜಯಂತ ನಾಯಕ ಸ್ಪರ್ಧಿಸುತ್ತಿದ್ದಾರೆ. ಸತೀಶ್ ಕುಮಾರ್ ಕುಂಪಲ ಹಾಗೂ ಬೆಂಬಲಿಗರು ಶನಿವಾರ ಕೋಟೆಕಾರಿನ ಮಾಡೂರು, ಕೊಂಡಾಣ ಪ್ರದೇಶಗಳ ಮನೆಗೆ ತೆರಳಿ ಮತ ಯಾಚಿಸಿದರು. ಈ ವೇಳೆ ಅವರ ಬೆಂಬಲಿಗ ಕಾರ್ಯಕರ್ತರು ಸತೀಶ್ ಕುಂಪಲ ಅತ್ಯಧಿಕ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದರು. ಎಡ್ಡೆ ಅಭಿಪ್ರಾಯ ಒಂದಿಲ್ಲ ದಯಪಂಡ ಮಸ್ತ್ ಕೆಲಸ ಮಲ್ತದಾರೆ ಅಭಿವೃದ್ಧಿ ದಾರ್ನ ಏರಿಯಡ್ಲ ಅತಂದು ಯಾರು ಒಂದು ನಿಮಿಷ ವಿಶ್ರಾಮ ಮಲ್ಪುನ ಅಂಚಿನ ಒಂದು ಇಜ್ಜಾರ ವ್ಯಕ್ತಿತ್ವ ಏರೆಗಾದ್ರಲ್ಲ ಒದ್ದಾಡಿನ ಜೀವವು ಅಂಚ ಆರು ಖಂಡಿತವಾದ ಈ ಸಾರಿ ಎಡ್ಡೆ ಕೆಲಸ ಎಲ್ಲ ಮಲ್ಪೇರು ಬಕ ಆರು ಖಂಡಿತವಾದ ಚುನಾಯಿತ ಅದು ಮಸ್ತ್ ಅಂತರೋಡು ವಿನ್ನಾಪೇರು ಪಂಡದ ಎನ್ನಲ್ಲ ಮಾತೇನಲ್ಲ ಅಭಿಪ್ರಾಯ ಕಾರ್ಯಕರ್ತರನ್ನ ಅದು ಸುಳ್ಳು. ಯಾಕೆಂತ ಹೇಳಿದ್ರೆ ಜನರ ಸತೀಶ್ ಕುಂಪಲರನ್ನೇ ನೆಚ್ಚಿನ ಅಭ್ಯರ್ಥಿಯಾಗಿ ನಮ್ಮ ಗ್ರಾಮದ ಎಲ್ಲ ಹಿಂದೂಗಳು ಮಾತ್ರ ಅಲ್ಲ ಮುಸ್ಲಿಮರು ನಮ್ಮ ಒಟ್ಟಿಗೆ ಕೈ ಜೋಡಿಸಿ ಸತೀಶ್ ಕುಂಪಲ ಈ ಸಾರಿ ಅಭ್ಯರ್ಥಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಈ ಸಾರಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಲ್ಲಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ ಹಾಗೂ ಗ್ರಾಮಸ್ಥರದ್ದು ಅಭಿಪ್ರಾಯ. ಬಿಜೆಪಿ ಮುಖಂಡರು ಮೀನುಗಾರಿಕಾ ನಿಗಮದ ಅಧ್ಯಕ್ಷರು ಆಗಿರುವ ನಿತಿನ್ ಸುವರ್ಣ ಅವರು ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜನಪರ ಕೆಲಸಗಳಿಂದಾಗಿ ನಮ್ಮ ಗೆಲುವು ನಿಶ್ಚಿತ ಎಂದರು. ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಈಗ ಘೋಷಣೆಯಾಗಿದೆ. ಘೋಷಣೆಯಾಗಿ ಅಭ್ಯರ್ಥಿಗಳೀಗ ಮನೆ ಸಂಪರ್ಕ ಮಾಡಿಕೊಂಡು ಮತದಾರರನ್ನು ಒಂದು ಓಲೈಸುವ ಕಾರ್ಯಕ್ರಮ ಈಗ ನಾವು ನಡೆಸ್ತಾ ಇದ್ದೇವೆ. ನಾವು ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪರವರ ಸರ್ಕಾರ ಬಂದ ನಂತರ ಜನರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ಅಭಿವೃದ್ಧಿ ಕಾರ್ಯಕ್ರಮವು ಈಗ ಸಾಮಾನ್ಯ ಜನರಿಗೆ ಮುಟ್ಟುತ್ತಾ ಇದೆ, ತಲುಪುತ್ತಾ ಇದೆ. ಜನರು ಪಕ್ಷದ ಕಡೆ ಮತ್ತು ಸರ್ಕಾರದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 35 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿವೆ. ನಾವು ಈ ಬಾರಿ ಬಿಜೆಪಿಯಿಂದ 35 ಜಿಲ್ಲಾ ಪಂಚಾಯತಿಗೂ ಕೂಡ ಸಮರ್ಥ ಅಭ್ಯರ್ಥಿಯನ್ನು ನಾವು ಇವತ್ತು ಘೋಷಣೆ ಮಾಡಿದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಈ ಬಾರಿ ಬಿಜೆಪಿಯನ್ನು ಬೆಂಬಲಿಸಲಿದ್ದೇವೆ ಎಂದರು. ಯಾಕೆಂದ್ರೆ ಯುವಕರು ಬಿಜೆಪಿಯ ಅಭಿವೃದ್ಧಿಯತ್ತ ಬಿಜೆಪಿ ಮಾಡುವಂತಹ ಕೆಲಸದ ಬಗ್ಗೆ ಅರಿತುಕೊಂಡು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುವುದನ್ನು ಕಂಡ ಕಾಂಗ್ರೆಸ್ಸಿಗರು ಈಗ ಹತಾಶರಾಗಿದ್ದಾರೆ. ಯಾಕೆಂದ್ರೆ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗಿತ್ತು ಎಂಬ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಈಗಿನ ಯುವಕರು, ಕಲಿತವರು ಎಲ್ಲವನ್ನು ಅರಿತು ಈಗ ನಮ್ಮ ಈ ಕ್ಷೇತ್ರದಾದ್ಯಂತ ಈಗ ಮಾಡೂರು ಇದೊಂದು ಮುಸಲ್ಮಾನರ ಹೆಚ್ಚಿನ ಪ್ರದೇಶವಾಗಿದ್ದರಿಂದ ನಾವಿಲ್ಲಿ ಈಗ ಸಂಚರಿಸ್ತಾ ಇದ್ದೇವೆ. ಸತೀಶ್ ಕುಂಪಲರ ಅವರ ಒಂದು ವರ್ಚಸ್ಸು, ಅವರ ಒಂದು ವೈಯಕ್ತಿಕ ಜೀವನ ಶೈಲಿಯನ್ನೆಲ್ಲ ಎಲ್ಲರೂ ಅವರು ಬಣ್ಣಿಸ್ತಾ ಇದ್ದಾರೆ, ಯಾರು ಮುಸಲ್ಮಾನರು. ಕುಂಪಲರವರು ಈ ಕ್ಷೇತ್ರದಲ್ಲಿ ನಾವು ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟಾಗ ಇವರ ಸತೀಶ್ ಕುಂಪಲರವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೂಡ ಹೇಳಿದ್ದಾರೆ. ಹಾಗೂ ನಮ್ಮ ಧಾರ್ಮಿಕ ಪಂಡಿತರು ಕೂಡ ಇವರ ಬಗ್ಗೆ ಈ ಹೆಚ್ಚಿನ ನಾವು ವಿಚಾರಿಸಿದಾಗ ಅವರು ಕೂಡ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಒಳ್ಳೆಯ ವ್ಯಕ್ತಿ, ಸಜ್ಜನಶೀಲರು ಹಾಗೂ ಮೃದು ಸ್ವಭಾವದವರು. ಈ ಕಡೆ ಎಲ್ಲ ಅಲ್ಪಸಂಖ್ಯಾತ ಮುಸಲ್ಮಾನರ ಒಲವು ಕೂಡ ಈ ಬಾರಿ ಸತೀಶ್ ಕುಂಪಲರವರಿಗೆ ಮತವನ್ನು ಚಲಾಯಿಸುವಂತೆ ನಾವು ಕೇಳಿದಾಗ ಅವರು ಸಂಪೂರ್ಣವಾಗಿ ನಮ್ಮ ಸಹಕಾರವನ್ನು ಕೊಟ್ಟು ಈ ಪ್ರದೇಶದಲ್ಲಿ ಅವರಿಗೆ ಬಹುಮತದಿಂದ ಚುನಾಯಿತರಾಗಲು ಸಾಧ್ಯವಿಲ್ಲ. ಯಾಕಂದರೆ ಸತೀಶ್ ಕುಂಪಲ ಈ ಒಂದು ನಮ್ಮ ಕೋಟೆಕಾರು, ಕುಂಪಲ, ಸೋಮೇಶ್ವರ ಈ ಒಂದು ಬಿಜೆಪಿ ಬಾಹುವ್ಯವುಳ್ಳ ಪ್ರದೇಶದಲ್ಲಿ ಇವರು ತುಂಬ ಒಂದು ಮೃದು ಸ್ವಭಾವದವರಾಗಿ ನಮ್ಮ ಈ ಯುವಕರನ್ನು ಹೆಚ್ಚು ಒಂದು ಆಕರ್ಷಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಈ ಒಂದು ಜಿಲ್ಲಾ ಪಂಚಾಯತಲ್ಲಿ ಅವರು ಪ್ರಚಂಡ ಬಹುಮತದಿಂದ ಈ ಭಾಗದಲ್ಲಿ ಜನ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆ ಅಭ್ಯರ್ಥಿ ಸತೀಶ್ ಕುಮಾರ್ ಕುಂಪಲ ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಸೋಮೇಶ್ವರ ಗ್ರಾಮ ಪಂಚಾಯತಿನ 2 ಬಾರಿ ಸದಸ್ಯನಾಗಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸದ ಜೊತೆಗೆ ಒಳ್ಳೆಯ ರೀತಿಯ ಜನಸಾಮಾನ್ಯರ ಸಂಪರ್ಕವನ್ನು ಇಟ್ಟುಕೊಂಡಂತ ನಾನು ಖಂಡಿತವಾಗಿ ಸೋಮೇಶ್ವರ, ತಲಪಾಡಿ, ಕೋಟೆಕಾರು ಈ ಭಾಗದ ಎಲ್ಲ ಪರಿಸರದಲ್ಲಿ ನನ್ನ ಅತ್ಯಂತ ಆತ್ಮೀಯ ಪರಿಚಯವನ್ನು ಮತದಾರರು ತೋರಿಸ್ತಾ ಇದ್ದಾರೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿ ನಾನು ಸಮರ್ಥವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೂಡ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಯ ಸಮಸ್ಯೆ ಇರ್ಬೋದು, ದಾರಿದೀಪದ ಬೇರೆ ಬೇರೆ ಸರ್ಕಾರದ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಭೂತ ಸೌಕರ್ಯಗಳ ಒಂದು ವಿಶೇಷ ಗಮನ ನೀಡುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೇನೆ.
ಹೇಳ್ತೇನೆ. ಸರ್ಕಾರ ನಮ್ಮದೇ ಇರುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ನಮ್ಮ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಂಥ ಅನುಭವ ಕೂಡ ನನಗೆ ಖಂಡಿತ ಇದೆ. ಈಗಾಗಲೇ ಕುಂಪಲ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರುವಂಥದ್ದನ್ನು ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಮತದಾರರು ಗಮನಿಸಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಂತೂ ಭಾರಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆದ್ದೇ ಗೆಲ್ತದೆ ಎನ್ನುವ ವಿಶ್ವಾಸವನ್ನು. ಇದೇ ವೇಳೆ ಕೋಟೆಕಾರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಜೀವಿ ಕೆಂಪುಮಣ್ಣು ತಮ್ಮ ಬೆಂಬಲಿಗರೊಂದಿಗೆ ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತ ಯಾಚಿಸಿ ಬಳಿಕ ಗೆಲುವು ನಮ್ಮದೇ ಎಂದರು. ಮತ್ತೆ ನಮ್ಮ ಕಡೆ ಎಲ್ಲರ ಇದು ಗಮನ ಇದೆ. ನಾವು ಮತ ಕೇಳ್ತೇವೆ, ಹೋಗಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಈ ಸಲ. ನಿಮಗೆ ಆಗುವ ಸವಲತ್ತನ್ನೆಲ್ಲ ನಾವು ಮಾಡ್ತೇವೆ. ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಹೇಳಬೇಕು ಅಂತ ಹೇಳಿ